ಎಸ್ ನೋಡಿ, ಎಲ್ಲ ಪ್ರಯತ್ನಗಳನ್ನ ಇದೀಗ ಇಂಡಿಯಾ ಮೈತ್ರಿಕೂಟ ಮಾಡ್ತಾ ಇದೆ. ನಿತೀಶ್ ಕುಮಾರ್ ಅವರನ್ನ ತನ್ನತ್ತ ಸೆಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡಲಾಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಿತೀಶ್ ಕುಮಾರ್ ಅವರಿಗೆ ಯಾವುದಾದ್ರೂ ಒಂದು ಆಫರ್ ಕೊಡ್ತೀವಿ ಅಂತ ಹೇಳಿದ್ರೆ ಅವರನ್ನ ಈಸಿಯಾಗಿ ಮನವೊಲಿಸಬಹುದು ಅನ್ನೋದು INDIAಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆ ಕಾರಣಕ್ಕಾಗಿ ನಿತೀಶ್ಗೆ ಉಪ ಪ್ರಧಾನಿ ಹುದ್ದೆಯ ಆಫರ್ ಅನ್ನ ಕೊಡಲಾಗಿದೆ. ಕಿಂಗ್ ಮೇಕರ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ INDA ನಾಯಕರು. ಚಂದ್ರಬಾಬು ನಾಯ್ಡು ಜೊತೆ ಮಾತುಕತೆಗೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇಂಡಿಯಾ ಕೂಟ ಬೆಂಬಲಿಸುವಂತೆ ನಾಯಕರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನಿತೀಶ್ ಕುಮಾರ್ ಸೆಳೆಯುವುದಕ್ಕೆ ಇದೀಗ ಮುಂದಾಗಲಾಗಿದೆ. ಸೊ ಇವರಿಗೊಂದಷ್ಟು ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಅಥವಾ ಒಂದು ಇಂಥ ಹುದ್ದೆಯನ್ನ ಕೊಡ್ತೀವಿ ಅಂತ ಆಫರ್ ಅನ್ನ ಕೊಟ್ರೆ ನಮ್ಮ ಹತ್ತ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳು ಲೆಕ್ಕಾಚಾರವನ್ನ ಹಾಕಿಕೊಳ್ತಾ ಇದ್ದಾರೆ. ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ ಅವರು ಎಷ್ಟು ಬಾರಿ ಪಕ್ಷವನ್ನ ಬದಲು ಮಾಡಿದ್ದಾರೋ, ಎಷ್ಟು ಬಾರಿ ಮೈತ್ರಿಯನ್ನ ಬದಲು ಮಾಡಿದ್ದಾರೋ ಆಗೆಲ್ಲವೂ ಕೂಡ ಅವರು ಹೆಚ್ಚಿನ ಗಮನ ಹರಿಸಿದ್ದು ಅವರಿಗೆ ಹುದ್ದೆ ಇದೆಯಾ, ಅಧಿಕಾರದಲ್ಲಿ ಇದ್ದೀವಾ, ಅಧಿಕಾರ ಸಿಗುತ್ತಾ ಅನ್ನೋದನ್ನ ಮಾತ್ರ. ಆ ಕಾರಣಕ್ಕಾಗಿ ಅವ್ರಿಗೊಂದು ಆಫರ್ ಅನ್ನ ಕೊಟ್ಬಿಟ್ರೆ, ನೀವು ನಮ್ಮ ಜೊತೆಗೆ ಬಂದ್ರೆ ನಿಮಗೆ ಈ ಸ್ಥಾನವನ್ನ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಬರ್ತಾರೆ ಅನ್ನುವಂತ ಅಚಲವಾದಂತ ವಿಶ್ವಾಸದಲ್ಲಿ ಇದೀಗ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಉಪ ಪ್ರಧಾನಿಯ ಹುದ್ದೆಯ ಆಫರ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಈಗ ಕಿಂಗ್ ಮೇಕರ್ಸ್ಗಳು ಅಂತ ಅನ್ನಿಸ್ಕೊಳ್ತಾ ಇರೋದು ನಿತೀಶ್ ಕುಮಾರ್ ಮತ್ತು ಅದರ ಜೊತೆಗೆ ಚಂದ್ರಬಾಬು ನಾಯ್ಡು. ಸೊ ಇವರಿಬ್ಬರ ಮನವೊಲಿಸುವಂತ ಪ್ರಯತ್ನವನ್ನ ನಾವು ಯಶಸ್ವಿಯಾಗಿ ಮಾಡಿದ್ವಿ ಅಂತ ಅಂದ್ರೆ ನಾವು ಆರಾಮಾಗಿ ಸರ್ಕಾರವನ್ನ ರಚನೆ ಮಾಡಬಹುದು. ನಮ್ಮ ಮುಂದಿರುವಂತ ಯಾವುದೇ ಕಷ್ಟಗಳಾಗಿರಬಹುದು ಅದನ್ನ ಈಸಿಯಾಗಿ ಗೆದ್ದು ಬಿಡಬಹುದು ಅನ್ನುವಂಥದ್ದನ್ನ ಇಂಡಿಯಾ ಮೈತ್ರಿಕೂಟದ ನಾಯಕರು ಅರ್ಥಕೊಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಕರೆ ಮಾಡೋದು, ಆಫರ್ ಅನ್ನ ಕೊಡೋದು, ಅವರ ಸೆಳೆಯುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಈಗಿನಿಂದಲೇ ಪ್ರಯತ್ನ ಪ್ರಾರಂಭವಾಗಿದೆ. ಸಂಜೆ ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದೆ. ಸೊ ಹೀಗಾಗಿ ಸಾಕಷ್ಟು ಬೆಳವಣಿಗೆಗಳಾಗುವಂತ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಒಂದ್ ಕಡೆಯಲ್ಲಿ BJP ಕೂಡ ಶತ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗಾಗಲೇ ಗೆದ್ದಿರುವಂತ ಸಂಸದರುಗಳಿಗೆ ಈ ಆದರ್ಶ್ ಅಂತ ಏನಿದ್ದಾರೋ ಅವ್ರಗಳಿಗೆಲ್ಲರಿಗೂ ಬನ್ನಿ 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 ಅಂತ ಕರಿತಾ ಇದ್ದಾರೆ. ನಾಳೆ ಒಳಗೆ ದೆಹಲಿಗೆ ಬನ್ನಿ ಅನ್ನುವಂತ ಕರೆಯನ್ನು ಕೂಡ ಕೊಡಲಾಗಿದೆ. ಅವರು ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಬಟ್ ಇಲ್ಲಿ ಇಬ್ಬರಿಗಂತೂ ಖಂಡಿತ ಲಾಭ ಇದೆ, ಅದು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು. ಯಾಕಂದ್ರೆ BJP ಅವರು ಕೂಡ ಆಫರ್ ಅನ್ನ ಕೊಡ್ತಾ ಇದ್ದಾರೆ, ಇತ್ತ ಇಂಡಿಯಾ ಮೈತ್ರಿಕೂಟದವರು ಕೂಡ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಎರಡೂ ಕಡೆಯಿಂದ ಆಫರ್ಗಳು ಹೋಗ್ತಾ ಇದೆ. ಯಾರ ಆಫರ್ ಅನ್ನ ಒಪ್ಕೊಳ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಭಾರತ್ ಜೋಡೋ ಯಾತ್ರೆಯಿಂದ ಕಾಂಗ್ರೆಸ್ಗೆ ಲಾಭ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ನೋಡಿ, ಕಾಂಗ್ರೆಸ್ ಇವತ್ತು ಎಷ್ಟು ಗೆಲುವನ್ನ ಸಾಧಿಸ್ತಾ ಇದೆ, ಅದಕ್ಕೆ ಕಾರಣ ಏನು? ಭಾರತ್ ಜೋಡೋ ಯಾತ್ರೆ ಇದು ಯಶಸ್ವಿ ಯಾತ್ರೆ ಆಗಿತ್ತು. ರಾಹುಲ್ ಗಾಂಧಿ ಅವರ ಕನಸು ಇದು. ನೋಡಿ, ಈಗ ಕಾಂಗ್ರೆಸ್ ನಾಯಕರು ಸೇರಿದಂತೆ ಈ ಇಂಡಿಯಾ ಮೈತ್ರಿಕೂಟದಲ್ಲಿದ್ದಂತ ನಾಯಕರುಗಳು ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಷ್ಟು ಸನಿಹಕ್ಕೆ ಬಂದಿದ್ದೀವಿ, ಬಿಟ್ಟು ಕೊಡೋ ಮಾತೇ ಇಲ್ಲ, ಪ್ರಯತ್ನವನ್ನ ಪಡಲೇಬೇಕಾಗತ್ತೆ. ಸೊ ಹಾಗಾಗಿ ನಾವು ಪ್ರಯತ್ನವನ್ನ ಪಟ್ರೆ ಎಲ್ಲವೂ ಕೂಡ ಸಾಧ್ಯ ಅನ್ನುವಂಥ ನಿರ್ಧಾರದಲ್ಲಿ ಮುಂದಾಗ್ತಾ ಇದ್ದಾರೆ. ಇಬ್ಬರು ಕಿಂಗ್ ಮೇಕರ್ಸ್ಗಳು ಅಂತ ಕರೆಸ್ಕೊಳ್ತಾ ಇರುವಂತ ನಿತೀಶ್ ಕುಮಾರ್ ಹಾಗೆ ಚಂದ್ರಬಾಬು ನಾಯ್ಡು ಇವರಿಬ್ಬರನ್ನ ಮನವೊಲಿಸಿಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಆಫರ್ಗಳ ಮೇಲೆ ಆಫರ್ ಅನ್ನು ಕೊಡುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇತ್ತ BJP ಕೂಡ ಚಂದ್ರಬಾಬು ನಾಯ್ಡು ಅವರಿಗೆ ಕರೆ ಮಾಡಿದಾಗ 48 ಗಂಟೆಗಳ ಅವಕಾಶವನ್ನ ಕೇಳಿದ್ದಾರೆ. ನನಗೆ ಯೋಚನೆ ಮಾಡಲಿಕ್ಕೆ ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಮಯ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ಆ 48 ಗಂಟೆಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗತ್ತೆ, ಯಾರ್ಯಾರು ಮನವೊಲಿಸೋ ಪ್ರಯತ್ನವನ್ನ ಮಾಡ್ತಾರೆ, ಯಾರು ಮಾತನ್ನ ಕೇಳ್ತಾರೆ, ಯಾರ ಪರವಾಗಿ ನಿಂತ್ಕೊಳ್ತಾರೆ, ಯಾರಿಗೆ ಬೆಂಬಲವನ್ನ ಸೂಚಿಸ್ತಾರೆ, ಯಾವ ಹುದ್ದೆಯನ್ನ ಪಡ್ಕೊಳ್ತಾರೆ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ಇಬ್ಬರಿಗೂ ಕೂಡ ಎರಡೂ ಕಡೆಯಿಂದನೂ ಆಫರ್ಗಳು ಬಂದೇ ಬರ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ಯಾವ ಆಫರ್ ಬೆಟರ್ ಅನ್ಕೊಂಡು ಯಾವುದನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಈಗಿರುವಂತ ಪ್ರಶ್ನೆ ಆಗಿದೆ. ಒಟ್ಟಿನಲ್ಲಿ ಎರಡೂ ಕಡೆಯಿಂದಲೂ ಕೂಡ ಪ್ರಯತ್ನ ಅಂತೂ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ BJP ಬಹುಮತವನ್ನ ಪಡ್ಕೊಂಡಿಲ್ಲ. ಹೀಗಿರ್ಬೇಕಾದ್ರೆ ಏನು ಬೇಕಾದರೂ ಆಗಬಹುದು ಅನ್ನೋದು BJP ನಾಯಕರುಗಳಿಗೂ ಕೂಡ ಚೆನ್ನಾಗಿದೆ. ಇಲ್ಲ ಒಂದ್ ಕಡೆಯಲ್ಲಿ BJP ನಾಯಕರುಗಳು ಕೊನೆಗೆ ಮೈ ಮರಿತಾ ಬಂದಿದ್ರು. ಕಾರಣ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಓವರ್ ಕಾನ್ಫಿಡೆಂಟ್ ನಲ್ಲಿ ಇದ್ರು. ಸಮೀಕ್ಷೆಗಳು ಕೂಡ ಅದನ್ನೇ ಹೇಳಿದ್ವು. ಹಾಗಾಗಿ ಈ ಥರದೊಂದು ಬೆಳವಣಿಗೆ ಆಗುತ್ತೆ, ನಾವೆಲ್ಲರನ್ನ ಹಿಡಿತದಲ್ಲಿ ಇಟ್ಕೋಬೇಕು, ಅಥವಾ ಅಕಸ್ಮಾತ್ ಏನಾದರೂ ಆಗ್ಬಿಟ್ರೆ ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಅವ್ರಿಗೆ ಆ ಹುದ್ದೆ ಕೊಡಬೇಕು, ಇದು ಯಾವ ಲೆಕ್ಕಾಚಾರದಲ್ಲೂ ಕೂಡ BJP ನಾಯಕರು ಇರಲಿಲ್ಲ.
ಎಕ್ಸಿಟ್ ಪೋಲ್ಗಳು ಹೇಳಿದ್ದೇ ಅದು ಬಹುಮತ ಬರುತ್ತೆ ಬಿಜೆಪಿಗೆ ಅಂತ. ಹಾಗಾಗಿ ಈ ಪ್ರಯತ್ನಗಳ ಬಗ್ಗೆ ಅಥವಾ ಈ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರು ಗಮನ ಹರಿಸಿರಲಿಲ್ಲ. ಆ ಕಾರಣಕ್ಕಾಗಿ ಈಗ ರಿಸಲ್ಟ್ ಬರ್ತಾ ಇದ್ದ ಹಾಗೇನೆ, ಒಂದೊಂದೇ ಅಫಿಷಿಯಲ್ ಆಗಿ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ, ಸಂಖ್ಯೆಗಳು ಕುಸಿತಾ ಇರುವುದನ್ನು ನೋಡ್ತಾ ಇದ್ದ ಹಾಗೇನೆ ಬಿಜೆಪಿ ನಾಯಕರುಗಳು ಕೂಡ ಅಲರ್ಟ್ ಆಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿಕ್ಕಿರುವಂಥ ಲಾಭವನ್ನ ಸದ್ಬಳಕೆ ಮಾಡ್ಕೊಳ್ಬೇಕು. ಎಷ್ಟು ಹತ್ತಿರಕ್ಕೆ ಬಂದಿದ್ದೀವಿ, ಪ್ಲಸ್ 139 ಸೀಟ್ ಅಂದ್ರೆ ನೀವು ಗಮನಿಸಿ, ಇದೇನು ಸುಮ್ಮನೆ ಅಲ್ಲ. 232 ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ 139, ಇದು ಸುಮ್ಮನೆ ಅಲ್ಲ. ಸೊ ಹೀಗಿರಬೇಕಾದ್ರೆ ಇದನ್ನ ಯಾಕೆ ಬಿಟ್ಟು ಕೊಡ್ಬೇಕು ನಾವು? ಕೊನೆಯ ಪ್ರಯತ್ನಗಳನ್ನ ಮಾಡಿಬಿಡೋಣ. ಇಷ್ಟು ದಿನವೇ ಚುನಾವಣೆಯನ್ನ ಎದುರಿಸಿದ್ದೀವಿ, ಸಾಕಷ್ಟು ರ್ಯಾಲಿಗಳು, ಸಾಕಷ್ಟು ಭರವಸೆಗಳು, ಸಾಕಷ್ಟು ಬೆಳವಣಿಗೆಗಳು ಇದೆಲ್ಲವೂ ಆಗಿದೆ. ಕೊನೆಯ ಮೂಮೆಂಟ್ ನಲ್ಲಿ ಆಗುವಂತ ಪ್ರಯತ್ನಗಳನ್ನ ಮಾಡಿಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಕೆಲವರು ಒಲ್ಲದ ಮನಸ್ಸಿನಿಂದ ಬಿಜೆಪಿಗೆ ಸಪೋರ್ಟ್ ಮಾಡಿದ್ದು ಕೂಡ ಇದೆ. ಯಾಕಂದ್ರೆ ಇಂಡಿಯಾ ಮೈತ್ರಿಕೂಟ ಗಂಭೀರವಾದಂತ ಆರೋಪ ಮಾಡ್ತಿದ್ದು ಇದನ್ನೇ. ಕೆಲವೊಂದು ಸರ್ಕಾರಿ ಇಲಾಖೆಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಆ ಮುಖಾಂತರವಾಗಿ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಕೆಲವರು ಅನಿವಾರ್ಯತೆಯಿಂದ ಬಿಜೆಪಿಯ ಕೈ ಜೋಡಿಸಿದ್ದಾರೆ, ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಬಿಜೆಪಿ ಜೊತೆಗೆ ಕೈ ಜೋಡಿಸಿದ್ದಾರೆ. ಈ ತರದೊಂದಷ್ಟು ಗಂಭೀರವಾದಂತ ಆರೋಪಗಳನ್ನ ಈ ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬರಲಾಗ್ತಾ ಇತ್ತು. ಅಕಸ್ಮಾತ್ ಆ ತರದ ಒತ್ತಡದಲ್ಲಿ ಇದ್ರೂ ಕೂಡ ಅದು ಕಾಂಗ್ರೆಸ್ಗೆ ಅಥವಾ ಇಂಡಿಯಾ ಮೈತ್ರಿಕೂಟಕ್ಕೆ ಈಗ ಲಾಭವಾಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇದೆ.